ಓ ಹಲೋ, ಎಲ್ಲಿದ್ದೀರಾ ನೀವು? ಯಾರ್ ನೀವು? ಇಲ್ಲೇನ್ ಕೆಲ್ಸ? ಅದೇನಂದ್ರೆ ನನ್ನ ಹೆಸರು ರಾಹುಲ್ ಅಂತ. ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ ಅನ್ಸುತ್ತೆ ಫೋನ್ನಲ್ಲಿ, ಪೇಯಿಂಗ್ ಗೆಸ್ಟ್ ಬಗ್ಗೆ. ಓ ಹಾಗೆ ಹೇಳುತ್ತಾನೆ. ಮತ್ತೆ ಇಲ್ಲಿ ನಿಂತ್ಕೊಂಡು ಹೀಗ್ ನೋಡ್ತಾ ಇದ್ರೆ? ಬನ್ನಿ ಒಳಗಡೆ ಬನ್ನಿ. ಓ ಹಲೋ, ಬನ್ನಿ ಒಳಗಡೆ ಬನ್ನಿ. ನೋಡಿ, ಈ ಮನೇಲಿ ಇರ್ಬೇಕು ಅಂದ್ರೆ ಕೆಲವೊಂದು ರೂಲ್ಸ್ ಇದೆ, ಅದನ್ನ ನೀವು ಫಾಲೋ ಮಾಡಬೇಕು. ನೋ ಫ್ರೆಂಡ್ಸ್, ನೋ ಗರ್ಲ್ ಫ್ರೆಂಡ್ಸ್, ನೋ ಡ್ರಿಂಕ್, ನೋ ಸ್ಮೋಕ್. ಮತ್ತೆ 10 ಗಂಟೆ ಮೇಲೆ ಮನೆಗೆ ಬಂದ್ರೆ ನೋ ಎಂಟ್ರಿ. ಮನೇನ ನೀಟಾಗಿ ಇಟ್ಕೋಬೇಕು. ಮತ್ತೆ ಡೋರ್ ಕೀನ ಜವಾಬ್ದಾರಿ ನಿಂದೇ ಆಗಿರತ್ತೆ. ಈ ರೂಲ್ಸ್ ಎಲ್ಲ ಫಾಲೋ ಮಾಡ್ತೀಯ ಅಂದ್ರೆ ಸರಿ, ಇಲ್ಲಾಂದ್ರೆ ಬಾಗ್ಲು ಓಪನ್ ಆಗಿದೆ, ನೀನ್ ಹೋಗ್ಬಹುದು. ಇಲ್ಲ ಸರಿ, ನನ್ನ ಮಾತಿನ ಅರ್ಥ ನಾನು ಫಾಲೋ ಮಾಡ್ತೀನಿ. ಓಕೆ, 10,000 ಬಾಡಿಗೆ ಕೊಟ್ರೆ ಡೋರ್ ಓಪನ್ ಆಗುತ್ತೆ. ಯಾ ಓಕೆ, ಸರಿ. ಸ್ಟಾಪ್ ಇಟ್ ಯಾರ್, ನಿಜ ಹೇಳ್ತಾ ಇದ್ದೀನಿ. ನಾನು ಅಸಹಾಯಕನ ಆಗದೆ ಇದ್ದಿದ್ರೆ ಆ ಮನೇಲಿ ನಾನು ಇರ್ತಾನೆ ಇರಲಿಲ್ಲ. ಹೌದು ಕಣೋ, ನೀನ್ ಹೇಳೋ ಪ್ರಕಾರ ಅದೇ ನಿಜ ಅಂತ ಅನ್ಕೊಂಡ್ರೆ ನಿನ್ ಲ್ಯಾಂಡ್ ಲಾರ್ಡ್ ಹಿಟ್ಲರ್ ಮಗಳೇ ಅನ್ಸುತ್ತೆ. ನನ್ ಮಾತ್ ಕೇಳಿ ನಿನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ನೇನ್ ಮತ್ತೆ ಈ ತರ ಕ್ಯಾರೆಕ್ಟರ್ಸ್ ಎಲ್ಲಿ ಸಿಗ್ತಾರೆ? ಹೌದು ನಿಜ. ಅಂದ್ರೆ ನೀನೊಂದ್ ಮಾತು ಹೇಳು, ಅಲ್ಲಿ ಫ್ರೆಂಡ್ಸ್ ಎಲ್ಲ ಓಡಿಲ್ಲ. ಈಗ ನೀನೇ ಹೇಳು, ನಿನ್ನ ನಾನು ಅಲ್ಲಿಗೆ ಕರೀಲಿ? ಇನ್ನೊಂದ್ ಮಾತು ಹೇಳ, ನಿನ್ನೆ ರಾತ್ರಿ ನಾನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ. ಹೌದಾ? ನನ್ನ ಅಷ್ಟೊಂದು ಮಿಸ್ ಯಾಕೆ ಮಾಡ್ತಿದ್ದೆ? ಯಾಕಂದ್ರೆ ನನ್ ಮನ್ಸ್ ಹೇಳ್ತಾ ಇತ್ತು ನಿನ್ನ ಕಿಸ್ ಮಾಡು ಅಂತ. ಇಲ್ಲಿ ಕೇಳು, ಒಂದ್ ಕಿಸ್ ಕೊಡು. ಹುಚ್ಚಿಡ್ತಿದ್ಯಾ? ಲಾಸ್ಟ್ ಟೈಮ್ ಏನಾಯ್ತಂತ ಗೊತ್ತಲ್ವಾ? ಆ ಪೊಲೀಸ್ ಅವನ ಕೈಗೆ 500 ರೂಪಾಯಿ ಕೊಡ್ಬೇಕಿತ್ತು. ಅರೆ, ನಿನ್ ಕಿಸ್ ಮಾಡ್ಬೇಕು ಅಂದ್ರೆ 100 ರೂಪಾಯಿ ಏನೋ, 1000, 2000, 3000 ಕೊಡಕ್ಕೂ ತಯಾರಿದ್ದೀನಿ. ಇವತ್ತು ಅವನು ಬರ್ಲಿ ಬಿಡು, ನೋಡ್ಕೊಳ್ಳೋಣ. ನಾನ್ ನಿನಗೆ ಕಿಸ್ ಮಾಡೇ ಮಾಡ್ತೀನಿ. ಒಂದ್ ಕಿಸ್ ಕೊಡು ಪ್ಲೀಸ್. ಅರೆ, ನಿಂತ್ಕೋ ನಿಂತ್ಕೋ, ನಿಂತ್ಕೋ ನಿಂತ್ಕೋ ನಿಂತ್ಕೋ. ಈಗೆಲ್ಲಿಗೆ ಹೋಗ್ತೀಯಾ? ಅರೆ ಅರೆ ಅರೆ, ಹಿಡ್ಕೊಂಡ್ಬಿಟ್ಟೆ. ಅರೆ ಹೇಳು. ಅರೆ ಅರೆ ನಿಂತ್ಕೋ.
ನೋಡು ವಾಟ್ ಡು ಯು ಮೀನ್? ನೀನ್ ದುಡ್ಡು ಕಳ್ಸಿದ್ರೆ ನಿನ್ ಜವಾಬ್ದಾರಿ ಆಗೋಗುತ್ತಾ? ನನ್ ಮೇಲೆ ನಿನ್ಗೆ ಬೇರೆ ಜವಾಬ್ದಾರಿಗಳೇ ಇಲ್ವಾ? ಸಚಿನ್, ನನಗೂ ಅವಶ್ಯಕತೆಗಳಿರುತ್ತೆ. ನಾನು ಮನುಷ್ಯಳೆ. ನನಗೂ ಒಂಟಿತನ ಕಾಡುತ್ತೆ. ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ನನಗೂ ತುಂಬಾ ಅನ್ಸುತ್ತೆ ನೀನ್ ನನ್ ಜೊತೆನೇ ಇರ್ಬೇಕು ಅಂತ. ಆದ್ರೆ ನಿನಗೆ ನನ್ ಖುಷಿನೇ ಬೇಕಾಗಿಲ್ಲ. ಸರಿ ಆಯ್ತು. ನನಗೇನ್ ಬೇಕು ಏನ್ ಬೇಡ ಇದ್ಯಾವುದು ನಿನಗ್ ಬೇಕಾಗಿಲ್ಲ ಅಲ್ವಾ? ಸಾರಿ, ನಾನು ನನ್ನ ಬಟ್ಟೆ ತಗೊಳಕ್ ಬಂದಿದ್ದೆ. ಇಟ್ಸ್ ಓಕೆ, ಇದು ದಿನ ನಡೆಯುತ್ತೆ. ರಾಹುಲ್, ಬನ್ನಿ ಅಲ್ಲ. ಇಲ್ಲ, ನಾನು ರೂಮ್ಗೆ. ಕಮಾನ್ ರಾಹುಲ್, ಬನ್ನಿ. ಕೂತ್ಕೊಳ್ಳಿ. ಇಲ್ಲ, ನಾನು. ಕಮಾನ್ ಯಾರ್. ಸ್ಮಾಲ್ ತಗೋತೀರಾ ಇಲ್ಲ ಲಾರ್ಜ? ನಾನು ಡ್ರಿಂಕ್ಸ್ ಮಾಡೋದಿಲ್ಲ. ನೀರ್ ಜೊತೆ ತಗೊಳ್ತೀರಾ ಇಲ್ಲ ಸೋಡಾ ಜೊತೆನಾ? ರಿಯಲಿ, ನಾನ್ ಡ್ರಿಂಕ್ಸ್ ಮಾಡೋದಿಲ್ಲ. ಓಕೆ, ಯುವರ್ ಚಾಯ್ಸ್. ಸರಿ, ನೀವ್ ಇಷ್ಟು ಇನ್ಸಿಸ್ಟ್ ಮಾಡ್ತಿದ್ದೀರಾ ಅಂದ್ರೆ. ಸ್ಮಾರ್ಟ್ ಬಾಯ್. ಚಿಯರ್ಸ್. ನೀನಂತೂ ತುಂಬಾ ಇನ್ನೋಸೆಂಟ್ ತರ ಕಾಣಿಸ್ತೀಯ. ಬಚ್ಚಿಟ್ಕೊಂಡು ನನ್ ಮಾತು ಕೇಳಿಸ್ಕೊಳ್ತೀಯ, ಮತ್ತೆ ಕದ್ದು ಮುಚ್ಚಿ ನನ್ನನ್ನು ನೋಡ್ತೀಯ. ಐ ಆಮ್ ಸಾರಿ, ಬಟ್ ನಾನು ಯಾವುದನ್ನು ಇಂಟೆನ್ಷನಲಿ ಮಾಡಿರೋದಲ್ಲ. ಐ ಆಮ್ ಸಾರಿ. ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬಹುದಾ? ನೀವು ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಳೇ ಇರ್ತೀರಲ್ಲ, ನಿಮ್ಮ ಮನೆಯವರು, ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ನಿಮ್ಮ ಹಸ್ಬೆಂಡ್ ಇದ್ದಾರೆ. ಆದ್ರೆ ಕೆಲಸ ಅಂತ ಅವರು ಬೇರೆ ಸಿಟಿಗೆ ಹೊರಗಡೆ ಹೋಗಿದ್ದಾರೆ. ಅವ್ರ ಜೀವನದಲ್ಲಿರೋದು ಒಂದೇ ಉದ್ದೇಶ, ದುಡ್ಡು ಮಾಡೋದು. ಆದ್ರೆ ನನ್ನ ಒಂಟಿತನದ ಬಗ್ಗೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಯಾವಾಗ ಕೇಳಿದ್ರು, ಎಷ್ಟು ಕೇಳಿದ್ರು ದುಡ್ಡು ಕಳಿಸ್ಬಿಡ್ತಾರೆ. ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಮನುಷ್ಯಂಗೆ ದುಡ್ಡು ಬಿಟ್ಟು ಬೇರೆ ಅವಶ್ಯಕತೆ ಇರುತ್ತೆ ಅಂತ. ಹಾಗೆ ಬೇರೆ ಅವಶ್ಯಕತೆನೂ ಇರುತ್ತೆ ಅಲ್ವಾ?
ಐಮ್ ಸಾರಿ, ನಾನು ಜಾಸ್ತಿ ಕುಡ್ದೆ ಅನ್ಸುತ್ತೆ. ನಾನು ಮಲ್ಗಕ್ಕೆ ಹೋಗ್ತೀನಿ. ಬನ್ನಿ, ನಿಮ್ಮ ನಾನು ರೂಮ್ವರೆಗೂ ಬಿಟ್ಟು ಬರ್ತೀನಿ. ಆರಾಮಾಗಿ. ನೀನೆಷ್ಟು ಒಳ್ಳೆಯವನಲ್ವಾ? ನನ್ ಗಂಡ ತುಂಬಾ ಕೆಟ್ಟವನು. ನೀನ್ ನನ್ನ ಎಷ್ಟು ಕೇರ್ ಮಾಡ್ತೀಯ ಅಲ್ವಾ? ನೀನ್ ಇಲ್ಲೇ ಇರು. ಎಲ್ಲಿ ಹೋಗ್ತಿದ್ಯಾ ನೀನು? ನನ್ನ ರೂಮ್ಗೆ ಹೋಗ್ಬೇಡ.
ಮಾಡ್ತಿದ್ಯಾ? ನೀನ್ ಏನ್ ಮಾಡ್ದೆ ನನ್ಗೆ? ಮತ್ತೆ ನನ್ ಬಟ್ಟೆ ಹೇಳು, ಏನ್ ಮಾಡ್ದೆ ನನ್ಗೆ ಅಂತ? ನೀನ್ ನನ್ ಜೊತೆ ಯು ಬಾಸ್ಟರ್ಡ್. ನಾನು ಈಗಲೇ ಪೊಲೀಸ್ನ ಕರಿತೀನಿ, ರೇಪ್ ಕೇಸ್ ಹಾಕ್ತೀನಿ ನಿನ್ ಮೇಲೆ. ಬೇಡ ಮ್ಯಾಮ್, ನಾನೇನು ಮಾಡಿಲ್ಲ. ಅದೇನಂದ್ರೆ ನೀವೇ. ಏನ್ ಹೇಳ್ತಾ ಇದೀಯ ನೀನು? ನಾನೇ ನೀನ್ ರೇಪ್ ಮಾಡ್ದಾ? ನಾನತರ ಏನು ಹೇಳಿಲ್ಲ. ಆದ್ರೆ ಆ ಸಿಚುವೇಶನ್. ವಾಟ್ ಸಿಚುವೇಶನ್? ನಿನ್ ಸಿಚುವೇಶನ್ ಬೆಂಕಿ ಹಾಕ. ಇನ್ಮೇಲೆ ನೋಡ್ತಾ ಇರೋ ಏನ್ ಮಾಡ್ತೀನಿ ಅಂತ. ನನ್ ಪೊಲೀಸಿಗೆ ಈಗಲೇ ಕಾಲ್ ಮಾಡ್ತೀನಿ. ಬೇಡ ಪ್ಲೀಸ್ ಮ್ಯಾಮ್, ಆತರ ಏನು ಮಾಡಬೇಡಿ. ನಾನು ಬೇಕು ಅಂತ ಏನು ಮಾಡಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೀವು ದಯವಿಟ್ಟು ಪೊಲೀಸಿಗೆ ಫೋನ್ ಮಾಡಬೇಡಿ. ಸರಿ ಆಯ್ತು, ನಾನು ಪೊಲೀಸಿಗೆ ಕಾಲ್ ಮಾಡಲ್ಲ. ನೀನ್ ಇಷ್ಟು ರಿಕ್ವೆಸ್ಟ್ ಮಾಡ್ತಿದ್ಯಾ ಅಂದ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ. ಆದ್ರೆ ನಾನು ಹೇಳಿದ್ದನ್ನ ನೀನ್ ಮಾಡ್ಲೇಬೇಕಾಗತ್ತೆ. ಸರಿ, ಮಾಡ್ತೀನಿ. ನೀವೇನು ಹೇಳ್ತಿರೋ ನಾನು ಅದನ್ನೇ ಮಾಡ್ತೀನಿ. ಸರಿ. ಯಾರಾದ್ರೂ ಇದರ ಕಾಪಾಡಿ, ಕಾಪಾಡಿ ನನ್ನನ್ನ. ನಾನು ಹೇಳಿದ್ದೆ ಅಲ್ವಾ, ನಿನ್ ಲೈಫಲ್ಲಿ ನನ್ನ ಬಿಟ್ಟು ಬೇರೆ ಯಾರು ಬರಬಾರ್ದು ಅಂತ. ನೀನು ಜಸ್ಟ್ ನನ್ನವನಷ್ಟೇ. ಒಂದ್ ವೇಳೆ ನಾನಿದನ್ನ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಆಗ ನಾನು ಪೊಲೀಸ್ ಹತ್ರ ಹೋಗ್ತೀನಿ. ನಿನ್ ಮೇಲೆ ನಾನು ರೇಪ್ ಕೇಸ್ ಹಾಕ್ತೀನಿ. ನನ್ನ ಹತ್ರ ಪ್ರೂಫು ಇದೆ, ನೋಡ್ತೀಯಾ?